ರೂಢಿ ಆಯ್ತು, ಅವರೇ ಬಂದು ಒಳಗಿಟ್ಟು ಹೋಗ್ತಾರೆ. ನೀವು ಕಲೆಕ್ಷನ್ ಕೂಡ ಮಾಡೋ ಅಗತ್ಯ ಇಲ್ಲ, ಜನರಲ್ಲಿ ಅಷ್ಟು ಅವೇರ್ನೆಸ್ ಇದೆ. ಸೊ ಹಾಗಾಗಿ ಜನರ ಮನೋಭಾವವನ್ನು ನಾವು ಅರ್ಥ ಮಾಡಿಕೊಂಡು ಮತ್ತು ಯಾರು ಅವ್ರ ಸಮಯಕ್ಕೆ ತಂದು ಕೊಡಲಿ. ಈಗ ಏನಾಗ್ತಾ ಇದೆ, ನಮ್ಮ ಸಮಯಕ್ಕೆ ಜನ ಕಸ ಕೊಡಲಿ ಅನ್ನೋಂಥ ಒಂದು ಮಾತಿದೆ. ಆದರೆ ನಾವು ಅವ್ರ ಸಮಯ, ನಿನ್ನ ಸಮಯಕ್ಕೆ ನೀನು ಕಸ ತಂದು ಕೊಡು. ಅವನು 8 ಗಂಟೆಗೆ ಆಫೀಸ್ಗೆ ಹೋಗ್ತಿರ್ತಾನೆ, 7 ತಂದು ಕೊಡ್ತಾನೆ. ಇಲ್ಲ, ಅವನು ಸಂಜೆ ಬರ್ತಾನೆ, 6 ಗಂಟೆ ಮೇಲೆ ಟೈಮ್ ಇದೆ, 8 ಗಂಟೆಗೆ ತಂದು ಕೊಡ್ತಾನೆ ಅವನು. ಸೊ ಈ ರೀತಿ ಕೆಲವೊಂದು ನಾವು ಈ ಟ್ರ್ಯಾಶ್ ಕೆಫೆ ಥರದ್ದೆಲ್ಲ ಮಾಡಿದರೆ ಇದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಇದು ಕಸದ ಬಗ್ಗೆ ಮುಗಿದಿಲ್ಲ. ಆದರೆ ಅವ್ರು ಹೇಳಿದ್ದಾರೆ, ನಮ್ಮ BPL ಇವ್ರಿಗೆ ಹೇಗೆ ನಾವು ಇನ್ಕಮ್ ಇದನ್ನು ಮಾಡ್ಬೋದು ಅಂತ. ನಾನು ಆ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸಾವಯವ ಕೃಷಿ ಅಂದರೆ ತುಂಬಾ ಆಸಕ್ತಿ ನನಗೆ. ಯಾಕಂದರೆ ನಾನು ಇದೇ ಕೆಲಸವನ್ನು ಅಕಸ್ಮಾತ್ ಇಷ್ಟೇ ಎನರ್ಜಿಯನ್ನು ನಾನೇನಾದರೂ ಕೃಷಿಯಲ್ಲಿ ಹಾಕಿದರೆ ಭಾಳಷ್ಟು ಜನರಿಗೆ ಅಂದರೆ ಬೆನಿಫಿಷರೀಸ್ ಜಾಸ್ತಿ ಆಗ್ತಿದ್ರು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನೀಗ ಸ್ವಲ್ಪ ಇದನ್ನೆಲ್ಲ ಮಾಡಿದ್ದೀನಿ. ಆಲ್ರೆಡಿ 4 ಸ್ಟಾರ್ಟಪ್ಗಳನ್ನ ಮಾಡಿದ್ದೀನಿ. ಬೆಳಗಾಮಲ್ಲಿ 2 ಇದೆ, ಮಂಗಳೂರಲ್ಲಿ 2 ಇದೆ, 300 ಜನ ಎಂಪ್ಲಾಯೀಸ್ ಇದ್ದಾರೆ. ಅವರು ಕೂಡ ಎಲ್ಲ ಇನ್ಫ್ಯಾಕ್ಟ್ ಅವ್ರಿಗೂ ಜಾಬ್ ಕೊಟ್ಟಿದ್ದೀವಿ. ನಾವು ಜಾಬ್ ಕೊಟ್ಟಿದ್ದೀವಿ, ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಕೂಡ ನಾವು ಕೊಡ್ತಾ ಇದ್ದೀವಿ. ಮತ್ತು ಈ ಫ್ಯಾಕ್ಟ್ರಿಗಳನ್ನ ನಾವು ಹೇಗೆ ಕಟ್ತಾ ಇದ್ದೀವಿ, ITBT ಕಂಪನಿದು ಹೇಗೆ ಎಲಿವೇಶನ್ ಇರುತ್ತೋ ಅದೇ ರೀತಿ ಮಾಡ್ತಾ ಇದ್ದೀವಿ. ಸೊ ನನಗೀಗ ಆಸಕ್ತಿ ಕ್ಷೇತ್ರ ಕೃಷಿ, ಸಾವಯವ ಕೃಷಿ ಮತ್ತು ಮಹಿಳೆಯರ ವಿಮೆನ್ ಎಂಪವರ್ಮೆಂಟ್ ನನಗೆ ಸ್ವಲ್ಪ ಆಸಕ್ತಿ. ಯಾಕೆ ಈ ಮನಸ್ಥಿತಿ ನನಗೆ ಬಂತು ಅಂದರೆ, ಈಗ ಅವ್ರಿಗೆ ಏನಾದರೂ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಏನಾದರೂ ಸ್ವಲ್ಪ ಒಂದು 10,000 ರೂಪಾಯಿ ಒಂದು 2 ಗಂಟೆ ಕೆಲಸ ಮಾಡಿದೆ, ಒಂದು 10,000 rupees ಅವ್ರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ಆಲೋಚನೆ ಮಾಡಿ ಆ ಕೆಲಸಗಳನ್ನು ಕೂಡ ಅಲ್ಲಿ ನಾನು ಮಾಡ್ತಾಯಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಕರೆಸಿದ ವಿಷಯ ಅದು ನಿಮ್ಮನ್ನೆಲ್ಲ ನೋಡಿ ಈ ಸ್ವಚ್ಛತೆ ಬಗ್ಗೆ ಮಾತನಾಡಬೇಕು ಅಂತ ಅನಿಸಿತ್ತು. ಅದು ಯಾಕೆ ನನಗೆ ಬಂತು ಅಂದರೆ, ನಮ್ಮ ನಿರುಸೋಸಿ ನಾನು ಮಹಾರಾಷ್ಟ್ರ ಬಾರ್ಡರ್, ಅದು ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಹೋದರೆ ಮಹಾರಾಷ್ಟ್ರ ಬಾರ್ಡರ್ ಶುರು ಆಗುತ್ತೆ. ನಮ್ಮೂವರೆಗೆ ನಾನು ಕೇಳಿದೆ, ಎಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲ? ಇಲ್ಲ, ಇವ್ರು ನರ್ಸರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹೌದಾ, ಇವ್ರು ನರ್ಸರಿ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಇವ್ರ ಮಕ್ಕಳು ಶಾಲೆಗೆ ಹೋಗ್ಬೇಕಲ್ವ ಈಗ, ಮತ್ತು ಮನೇಲಿ ತಂದೆ ತಾಯಿ ನೋಡ್ಬೇಕು. ಎಷ್ಟು ಸ್ಯಾಲ್ರಿ ಕೊಡ್ತಾರೆ? ಅದೊಂದು 5,000 ರೂಪಾಯಿ ಏನೋ ಬರುತ್ತೆ ಸಂಜೆ ಅವರಿಗೆಲ್ಲ, ಒಂದು 5-5.5 ಸಾವಿರ. ಎಷ್ಟು ಗಂಟೆಗೆ ಬರ್ತಾರೆ ವಾಪಸ್? ಒಂದು 6-6:30 ಆಗುತ್ತೆ. 8:30 ಹೋದ್ರೆ 6:30 ಬರ್ತಾರೆ, 5,500 ಸಾವಿರ ಸ್ಯಾಲ್ರಿ ಕೊಡ್ತಾರೆ. ಒಳ್ಳೆ ದನಗಳನ್ನು ತುಂಬಿಬಿಟ್ಟಿದ್ದಾರೆ ಒಳಗೆ. ನನಗೆ ಅನ್ನಿಸ್ತು, ಇಲ್ಲ, ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಮಹಿಳೆಯರಿಗೆ ಏನಾದರೂ ಮನೆಯಲ್ಲೇ ಇದ್ದು ಅವರು 2-3 ಗಂಟೆ ಕೆಲಸ ಮಾಡಿದರೆ ಒಂದು 8,000-10,000 ರೂಪಾಯಿ ಅವ್ರಿಗೆ ಸಿಗಬೇಕು. ಅದಕ್ಕೆ ಏನಾದರೂ ಮಾಡಬೇಕು. ನನಗೆ ಮೊದಲಿಂದ ಸ್ವಲ್ಪ ಆಸಕ್ತಿ ಇತ್ತು ಈ ಹೋಮ್ ಪ್ರಾಡಕ್ಟ್ಸ್ ಎಲ್ಲ. ಅದಕ್ಕೆ ನಾನೊಂದು ಆದರ್ಶ ಗ್ರಾಮ ಅಥವಾ ಸ್ವಾವಲಂಬಿ ಗ್ರಾಮ ಹಿನ್ನೆಲೆಯಲ್ಲಿ ಒಂದೊಂದು ಊರಿಗೆ ಒಂದು 50-50 ಉದ್ಯೋಗಗಳು. ಒಂದು ಹಪ್ಪಳ ಮಾಡೋರು ಬೇರೆ, ಸಂಡಿಗೆ ಮಾಡೋರು ಬೇರೆ, ಮೆಣವತ್ತಿ ಮಾಡೋರು ಬೇರೆ, ಕರ್ಪೂರ ಮಾಡೋರು ಬೇರೆ, ಹೀಗೆ ಎಂಬ್ರಾಯ್ಡ್ರಿ ಮಾಡೋರು ಬೇರೆ, ಹೊಲಿಗೆ ಮಾಡೋರು ಬೇರೆ, ಈ ಥರದನ್ನೆಲ್ಲ ನಾವು ಮಾಡ್ಬೋದು. ಸಣ್ಣ ಮೆಷಿನು 15,000-20,000 ಸಾವಿರ ಅಂತ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ನಾನು. ಅದು ತುಂಬ ಡಿಟೇಲಿಂಗ್ ಇದೆ. ಸೊ ಅಷ್ಟು ಅವ್ರಿಗೆ ಕೊಟ್ಟು ಅವರು 2-3 ಗಂಟೆ ಕೆಲಸ ಮಾಡಿದರೆ ಒಂದು 10,000. ಬ್ರ್ಯಾಂಡಿಂಗಲ್ಲಿ ನಾವು ಮಾಡ್ತೀವಿ, ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ನಮ್ಮ ಕೆಲಸ, ಪ್ರಾಡಕ್ಟ್ ಮಾಡೋದು ಅವ್ರ ಕೆಲಸ. ಒಬ್ಬ ಮಹಿಳೆ ಜಾಸ್ತಿ ಮಾಡ್ತೀನಿ, ನನಗೆ 10,000 ಜಾಸ್ತಿ ಕೊಡಿ ಅಂದರೆ ಇಲ್ಲ. ಅದು ಥ್ರೆಶೋಲ್ಡ್ ಅಷ್ಟೇ, 10,000 ಮಾತ್ರ ನಿಮ್ಗೆ ಸಿಗಬೇಕು. ಯಾಕಂದರೆ ಅದು ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ವಾವಲಂಬಿ ಗ್ರಾಮ ಕಾನ್ಸೆಪ್ಟನ್ನು ನಾವಲ್ಲಿ ಮಾಡಲಿಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಸಿಗುವಂಥ ಗೊಬ್ಬರ ಅದನ್ನು ಹಾಕಿದರೆ ಇನ್ನು ಯಾವುದೇ ಪೆಸ್ಟಿಸೈಡು ಅಥವಾ ಬೇರೆ ಕೆಮಿಕಲ್ ಫರ್ಟಿಲೈಸರ್ ಅಥವಾ ಪ್ಲಾಂಟ್ ಬೂಸ್ಟರ್ಗಳನ್ನು ಹಾಕೋ ಅಗತ್ಯ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಇದೆಲ್ಲವೂ ನಮ್ಮ ಹಳ್ಳಿ ಜನರ ಬದುಕನ್ನು ಶ್ರೀಮಂತಗೊಳಿಸೋಕ್ಕೆ ಮತ್ತು ನಮ್ಮ ಹಳ್ಳಿ ರೈತರಿಗೆ ಪ್ರಾಬ್ಲಮ್ ಏನು ಅಂದರೆ, ಹಳ್ಳಿ ಜನರಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಅದು ಗೊತ್ತೇ ಇಲ್ಲ, ಈ ಆರ್ಥಿಕ ನಿರ್ವಹಣೆ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರ ಕಡೆಗೆ ಸ್ವಲ್ಪ ನಾವು ಗಮನ ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಬಡ ಜನರ ಆರ್ಥಿಕತೆಯನ್ನು ಹೇಗೆ ಗಟ್ಟಿಗೊಳಿಸೋದನ್ನ ಹಿನ್ನೆಲೆಯಲ್ಲಿ ಇವತ್ತು ಮಾತನಾಡಲಿಕ್ಕೆ ಹೇಳಿದರು. ಸ್ವಚ್ಛತೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ದೇ ಆರ್ ಅಡಾಪ್ಟಿಂಗ್ ಸೇಮ್ ಪಾಲಿಸಿ. ಅಪ್ರೆಂಟಿಸ್ಶಿಪ್ಗೆ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡ್ತಾರೆ. ಯಾರು? ಕಂಪನೀಸ್. ಆಲ್ ಕಂಪನೀಸ್ ದೇ ಕಾಲ್ ಫಾರ್ ಅಪ್ರೆಂಟಿಸ್ಶಿಪ್. ಅಲ್ಲಿ ಯಾರು ಎನ್ರೋಲ್ ಮಾಡ್ತಾರೆ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಆ್ಯಂಡ್ ದೇ ಎಸ್ಟಾಬ್ಲಿಷ್ ಅನ್ ಇನ್ಸ್ಟಿಟ್ಯೂಟ್ ವೇರ್ ದಟ್ ಈಸ್ ಅ ಥಿಯರಿಟಿಕಲ್ ಪಾರ್ಟ್. ಯಾರು ಡ್ಯೂಲ್ ಅಪ್ರೆಂಟಿಸ್ಶಿಪ್ ಕ್ಲಿಯರ್ ಮಾಡ್ತಾರೆ, ದೇ ಗೆಟ್ 100% ಎಂಪ್ಲಾಯ್ಮೆಂಟ್ ಅಕ್ರಾಸ್ ಯುರೋಪ್. ಅಲ್ಲೇ ಕೇಳಿದೆ ನಾನು, ಜರ್ಮನಿಯಲ್ಲಿನೇ ನಿಮ್ಮ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ ಡೈರೆಕ್ಟ್ಲಿ ಅಡ್ಮಿಷನ್ ತೊಗೊಳ್ತಾರೆ ಅಂದರು. Students who are going to universities and doing PE degree, they are not employed. They are not getting so much employment. But students who are doing dual apprenticeship is only diploma course, but still they are getting employment. So, if we change the methodology of what we are doing, ಈಗೇನಾಗ್ಬಿಟ್ಟಿದೆ, this has become a business venture for us. ಏನಂದರೆ, ಇನ್ಸ್ಟಿಟ್ಯೂಷನ್ ನಡೆಸೋರು
They're not bothered what the student is learning, what is not learning. Just like ಅವ್ರು ಅಡ್ಮಿಷನ್ ತಗೊಳ್ತಾ ಇದ್ದಾರೆ, ಅವ್ರು ಮುಗೀತು ಪಾಸ್ ಆಗಿ ಹೋಗ್ತಾ ಇದ್ದಾರೆ. ಓನ್ಲಿ ಫ್ಯೂ ಕಾಲೇಜಸ್ ಆರ್ ಟಾಪ್ ರ್ಯಾಂಕಿಂಗ್, ಅವ್ರೇನೋ ಇನೋವೇಟಿವ್, ಅವ್ರೇನೋ ಪ್ಲೇಸ್ಮೆಂಟ್ ಆದರೆ ನಮ್ಮ ಕಾಲೇಜಿಗೆ ಇದೆ ಅಂತ ಏನೋ ದೇ ಟ್ರೈಂಗ್ ಆ್ಯಂಡ್ ದೇ ಟ್ರೈಂಗ್ ಟು ಗಿವ್ ದಮ್ ಮೋರ್ ಸ್ಕಿಲ್ ಬಿಕಾಸ್ ಆಫ್ IT boom. That is covered. But in manufacturing, you see, IT boom can't be there forever. AI, because of AI, that might, we don't know what will happen. But manufacturing is a core. So, there are solutions. So, skilling is very important. One of the aspects why I am telling this is skilling is also very important. Our youngsters, our children need proper guidance, what to study, what not to study. And even structural changes in our curriculum and the way methodology of our teaching needs to be changed drastically. For this, we need the intervention of Government of India in this. We try to convince them, but I don't know whether they will agree or not. But ನಮ್ಮ ರಾಜ್ಯದಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಇದೆ, ನಾನು ನಮ್ಮ ಇಲಾಖೆಯಲ್ಲಿ 2500 ಅಡ್ಮಿಷನ್ಸ್ ಇತ್ತು GDTCದು. I increased it to 6000 because starting more courses and starting more than 10 more GDTC college. ಎಲ್ಲ ಇನ್ನೂ ಎಲ್ಲಿ ನಮಗೆ ಜಾಸ್ತಿ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಸೊ ಇನ್ ನೆಕ್ಸ್ಟ್ 2 ಇಯರ್ಸಲ್ಲಿ ಇನ್ನು ಅಟ್ಲೀಸ್ಟ್ 10,000 ಅಡ್ಮಿಷನ್ಸ್ ಆದರೆ 10,000 ಜನರಿಗೆ ನಾವು ಕೆಲಸ ಕೊಡ್ಬೋದು. ನಮ್ಮ ಮಕ್ಕಳು ಯಾರು GDTCಯಲ್ಲಿ ಅಡ್ಮಿಷನ್ ತೊಗೊಳ್ತಾರೆ, ಅಲ್ಟಿಮೇಟ್ಲಿ ವಿಲ್ ಲ್ಯಾಂಡ್ ಅಪ್ ಇನ್ ಎ ಜಾಬ್ ಅನ್ನೋ ರೀತಿಯಲ್ಲಿ ಐ ಆಮ್ ಟ್ರೈಂಗ್ ಟು ಇನ್ಕ್ರೀಸ್ ನಂಬರ್ಸ್ ಆ್ಯಂಡ್ ಆಲ್ಸೋ ಟ್ರೈಂಗ್ ಟು ಇನ್ಕ್ರೀಸ್ ದ ನಂಬರ್ ಆಫ್ GDTC ಕಾಲೇಜಸ್ ಆ್ಯಂಡ್ ಟ್ರೈಂಗ್ ಟು ಇಂಪ್ರೂವ್ ಅವರ್ ITI ಕಾಲೇಜಸ್. ಯಾಕಂದರೆ ITIಗೆ ಹೋಗೋರೆಲ್ಲ ಬಡವ್ರ ಮಕ್ಕಳು. 10th ಪಾಸ್ ಆದಮೇಲೆ ಯಾರು ಹೋಗ್ತಾರೆ ITI ಕಾಲೇಜಿಗೆ ಅಂದರೆ ಎಲ್ಲ ಬಡವ್ರ ಮಕ್ಕಳೇ ಹೋಗೋದು. ಅದಕ್ಕೆ ವಿ ಆರ್ ಟ್ರೈಂಗ್ ಟು ಇಂಪ್ರೂವ್ our ITI colleges as well. So this is what we are trying to do. So dear Patil Saibru, ಯಾಕಂದರೆ is always like on ಈಗ ಸಮಾಜಕ್ಕೆ ಏನು ಮಾಡಬೇಕು ಅಂತ, ಆಮೇಲೆ ಡಿಸೆಂಟ್ರಲೈಸ್ಗೆ, ಪಾವರ್ಟಿ ಎಲಿವೇಷನ್ಗೆ, ಇಷ್ಟು ಇಂಜಿನಿಯರಿಂಗ್ ಕಾಲೇಜು, ಇಷ್ಟು ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಇಟ್ ಹ್ಯಾಸ್ ಬಿಕಮ್ ಸಿಲಿಕಾನ್ ಸಿಟಿ ಆಫ್ ದ ಕಂಟ್ರಿ ಬಿಕಾಸ್ ಟ್ಯಾಲೆಂಟ್ ಪೂಲ್ ಇಸ್ ಹ್ಯೂಜ್ ಬಿಕಾಸ್ ಆಫ್ ದ ಡಿಸಿಷನ್ ಟೇಕನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಈಗ ಕ್ರಮೇಣವಾಗಿ ಈಗೇನಾಗಿದೆ ಅಂತಂದರೆ ಒಂದು 200 ಕಾಲೇಜ್ ಇರ್ಬೋದು, 100,000 ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಆರ್ ಪಾಸಿಂಗ್ ಔಟ್ ಎವ್ರಿ ಇಯರ್. ಯು ನೋ ಹೌ ಮೆನಿ ಪೀಪಲ್ ಆರ್ ಎಂಪ್ಲಾಯ್ಡ್? ನಾಟ್ even 15,000. Our employability ratio is 15,000. And we are creating unemployed engineers. I am talking about the technical new engineering, BA, BSc ಅದೆಲ್ಲ ಬಿಡಿ. These are the technical people who have spent huge money and become engineers and they are not employable. So where is ಏನಾಗಿದೆ? ದೇರ್ ಇಸ್ ಸಮ್ ಸ್ಟ್ರಕ್ಚರಲ್ ಪ್ರಾಬ್ಲಮ್. ನಾವು ಅನಲೈಸ್ ಮಾಡಿದ್ವಿ, ನಾವು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರು, ಪ್ರಿಯಾಂಕ್ ಎಲ್ಲ ಸೇರಿ ಏನು ಈ ರೀತಿ ಆಗ್ತಾ ಇದೆ, ಏನು ಮಾಡೋದು ಅಂತ. ವಿ ಕಾಲ್ಡ್ ಮೀಟಿಂಗ್ ಆಫ್ ಆಲ್ ದ ಆಫೀಸರ್ಸ್ ಆ್ಯಂಡ್ ಆಮೇಲೆ ನಮ್ಮ ಇವರು ಏನಂದರೆ ಅಕಾಡೆಮಿಯಾ ಎಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಆರ್ ವೆರಿ ಗುಡ್ ಇಂಜಿನಿಯರಿಂಗ್ ಕಾಲೇಜಸ್, ಅಕಾಡೆಮಿಯಾ ಆ್ಯಂಡ್ ಆಲ್ಸೋ ಇಂಡಸ್ಟ್ರಿ ಪೀಪಲ್. ಕೇಳಿದ್ವಿ, ಏನ್ರಿ ನೀವು ಎಂಪ್ಲಾಯ್ಮೆಂಟೇ ಕೊಡ್ತಾ ಇಲ್ಲ? ಹೂ ಸೈಡ್ ಅಂದ್ರೆ ನಮ್ಮ ಹತ್ರ ಸಾಕಷ್ಟು ಕೆಲಸಗಳಿವೆ, ನಮ್ಮ ಕೆಲಸಕ್ಕೆ ತಕ್ಕಂತೆ ವಿ ಆರ್ ನಾಟ್ ಫೈಂಡಿಂಗ್ ಪೀಪಲ್ ಅಂದ್ರೆ ಅವರು. ವಿ ಹ್ಯಾವ್ ವರ್ಕ್, ವಿ ಹ್ಯಾವ್ ಲಾಟ್ ಆಫ್ ಅಪರ್ಚುನಿಟೀಸ್, ಬಟ್ ಅಪ್ರಾಪ್ರಿಯೇಟ್ ಪೀಪಲ್ ಸಿಗ್ತಾ ಇಲ್ಲ, ಸ್ಕಿಲ್ಡ್ ಪೀಪಲ್ ಸಿಗ್ತಾ ಇಲ್ಲ ಅಂತ. ಸೊ ವಿ ಚೆಕ್ ವಿತ್ ನೀವು ನೋಡಪ್ಪ, ಅಕಾಡೆಮಿ ಅಟ್ಲೀಸ್ಟ್ ಯು ಶುಡ್ ಬಿ ಇನ್ ಸಿಂಕ್ ವಿತ್ ದ ಇಂಡಸ್ಟ್ರಿ ನೀಡ್ಸ್, ಬಟ್ ಅವರ್ AICT curriculum is such that it is only, I analyzed as a skill minister what could be the reason. ಎಲ್ಲ ಏನಂದರೆ ಥಿಯರಾಟಿಕಲ್ ನಾಲೆಜ್, ವಿ ಆರ್ ನೋ ಪ್ರಾಕ್ಟಿಕಲ್ ನಾಲೆಜ್. ನಮ್ಮಲ್ಲಿ ಇನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ BSc ಓದೋರು ಅಲ್ಲಿ ಹೊಲದಾಗ ಹೋಗಿ ಗಳೆ ಹೊಡೆದ್ರೆ ಗೊತ್ತಾಗುತ್ತೆ ಹಂಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ ನಮ್ಮ ಜನ. ಐ ಆಮ್ ಸೋ ಸರ್ಪ್ರೈಸ್. ಆ ಹಳ್ಳಿಯಲ್ಲಿ ನೀವು ಹೋಗಿ ಕೇಳಿ, ನೀವು ನಮ್ಮ ಬ್ರದರ್ ಈಸ್ ಆಲ್ಸೋ ಅಗ್ರಿಕಲ್ಚರ್ ಸೈಂಟಿಸ್ಟ್, ಈಸ್ BSc MSc PhD and ನಮ್ಮ ಅಗ್ರಿಕಲ್ಚರ್ ಇನ್ನೂ ಸಸ್ಟೈನ್ ಇದೆ. ಬೇರೆಯವ್ರು ಆಗಲ್ಲ, ಯಾಕಂದರೆ ಹಿ ಗೋಸ್ ಟು ವಿಲೇಜ್ ಎವ್ರಿ Saturday Sunday. ಈವನ್ ಹಿ ವಾಸ್ ವರ್ಕಿಂಗ್, ಸೊ ಹಿ ವಾಸ್ ಗೈಡಿಂಗ್. ಈವನ್ ಹಿ ಆಸ್ಟ್, ಇಲ್ಲ ಇದು ಯಾಕೋ ಜರ ಮಳೆ ಬಂದಿಲ್ಲ, ಯಾವಾಗ ಬಿತ್ತಬೇಕು ಅಂದರೆ ಆ ಫಾರ್ಮರ್ ಪರ್ಟಿಕ್ಯುಲರ್ನ ಕರೆದು ಕೇಳಿ ಅಂತ ಹೇಳಿದ್ರು. ಹಿ ನೋಸ್, ಯಾಕಂದರೆ ಈಗ ಇನ್ನೂ ಬಿತ್ತಬಾರ್ದೆ, ಮೂಲಿ ಗಾಳಿ ಬಿಡ್ತದೆ, ಮೂಲಿ ಗಾಳಿ ಬಿಟ್ಟಂದ್ರೆ ಎಲ್ಲ ಇದು ಆಗ್ತದೆ, ಆಮೇಲೆ ಬೆಳೆ ಬರಲ್ಲ, ಅದಕ್ಕೆ ಈ ಟೈಮಿಗೆ ಬಿತ್ತಬೇಕಂತ ಹೇಳ್ತಾರೆ. ಇದೇ ವೈ ಆರ್ ಟೆಲಿಂಗ್ ದಿಸ್ ಈಸ್ they know exactly out of experience. ಅಲ್ಲಿರ್ತಕ್ಕಂಥ ಕೃಷಿ ಮಾಡ್ತಕ್ಕಂಥ ರೈತನಿಗೆ ಗೊತ್ತಿದೆ ನಾವು ಯಾವಾಗ ಏನು ಮಾಡಬೇಕು ಅಂತ. ದಟ್ ದ ಪೀಪಲ್ ನೋ ಇನ್ ದ ವಿಲೇಜ್. ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳೋ ಗಂಧ ಗಾಳಿನೂ ಗೊತ್ತಿರಲ್ಲ ಅವರಿಗೆ.
I'm not criticizing my own government, but this is a fact I'm telling. That's how the system runs. ಹಾಗಾಗಿ ವಾಟ್ ಶುಡ್ ವಿ ಡೂ ನಾವು ಅಂತ ಅನ್ನೋದು ಕೂಡ ನಾವು ಅನಲೈಸ್ ಮಾಡಿ ನೋಡಿದ್ವಿ. ಏನಂದರೆ ವೈ ಇಟ್ ಇಸ್ ಹ್ಯಾಪ್ನಿಂಗ್. ಸೊ ಇಂಜಿನಿಯರಿಂಗ್ ಹಿಂಗಿದ್ರೆ ಬೇರೆ ಏನಿರುತ್ತೆ, ನಮ್ಮ ಮೆಡಿಕಲ್ಲೇ ಓದೋರ್ದು ಒಂದು ಸೇಫ್ ಇದೆ. ಏನಂದರೆ ಅವ್ರಿಗೆ ದೇ ಹ್ಯಾವ್ ಎ ಗುಡ್ ಲೈಫ್ ಬಿಕಾಸ್ ಒನ್ಸ್ ದೇ ಬಿಕಮ್ ಡಾಕ್ಟರ್ ದೇ ಹ್ಯಾವ್ ಎ ದಿಸ್ ಥಿಂಗ್ ಇನ್ ದ ಸೊಸೈಟಿ. ಯಾಕಂದ್ರೆ ನೀಡ್ ಇದೆ, ಆಗ್ತದೆ. ಅದಕ್ಕೆ ನಾನು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜೇ ಜಾಸ್ತಿ ಮಾಡಿದ್ದೀನಿ. ನಾನು ಕೇಳಿದ್ರೆ ಯಾಕೆ ಮಾಡ್ತಾಯಿದ್ರಿ ಇಷ್ಟು ಮೆಡಿಕಲ್ ಕಾಲೇಜು, ಸಾಕಷ್ಟು ಪ್ರೈವೇಟ್ ಇವನ ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅಟ್ಲೀಸ್ಟು ಎಲ್ಲ ಸೀಟು ಮೆರಿಟ್ ಕೋಟಾಗಿ ಹೋಗ್ತದೆ. ಆ ಮೆರಿಟ್ ಕೋಟಾಗಿ ಹೋದರೆ ಏನೋ ಪಾಪ ಅಲ್ಲಿ ಇಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಮೆರಿಟ್ ಕೋಟಾ ಜಾಸ್ತಿ ಆದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಕೆಲವರಾದರೂ ಡಾಕ್ಟರ್ ಆದರೆ ವಾಪಸ್ ಹಳ್ಳಿಗೆ ಹೋಗೋಣ ಕೆಲಸ ಮಾಡ್ತಾರೆ ಅಂತ ನಾನು ಭಾವನೆ ಮಾಡ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಐ ಫೀಲ್ ದೆ ಮೈ ಡೂ. ಆಮೇಲೆ ಒಂದು ಡಿಸ್ಟಿಕ್ಕಿಗೆ ಒಂದು ಟೀಚಿಂಗ್ ಹಾಸ್ಪಿಟ್ಲ್ ಆದರೆ ಪಾಪ ಬಡವರಿಗೆ ಒಂದು ಶೆಲ್ಟರ್ ಸಿಗುತ್ತೆ ಅಂತ ಅನ್ನೋದಕ್ಕೆ I made it a policy in 2013 that every district should have a government medical college. Now we have 22 medical colleges and we have made the policy to do it in all district place, government medical colleges. ಅದೇ ಥರ ಈಗ ಪ್ರತಿ ಡಿಸ್ಟಿಕ್ಕಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಒಂದು ಕ್ಯಾನ್ಸರ್ ಹಾಸ್ಪಿಟ್ಲು, ಒಂದು ಟ್ರಾಮಾ ಸೆಂಟರ್ ಮಾಡಬೇಕಂತ ಪಾಲಿಸಿನೇ ಮಾಡಿಸಿದ್ದೀನಿ ನಾನು. ಆ್ಯಂಡ್ ವಿ ಆರ್ ಡೂಯಿಂಗ್, ವಿ ಹ್ಯಾವ್ ಅಚೀವ್ಡ್ ಎ ಲಾಂಗ್ ಇನ್ ದಟ್. ಅದು ಬೇರೆ ವಿಷಯ, ವಿಲ್ ನಾಟ್ ಡಿಸ್ಕಸ್ ದ್ಯಾಟ್. ಆದರೆ ಈ ಸ್ಕಿಲ್ಲಲ್ಲಿ ಯಾಕೆ ಈ ರೀತಿ ಆಗ್ತಾಯಿದೆ, ನಾವು ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದಾಗ ದೇರ್ ವಾಸ್ ಎ ಸೊಲ್ಯೂಷನ್ ಇನ್ ಇಟ್ ಸೆಲ್ಫ್. ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ದೇರ್ ಇಸ್ ಒನ್ ಕೋರ್ಸ್ ಕಾಲ್ಡ್ GDTC, ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತಾರೆ ಅದಕ್ಕೆ. ದಟ್ ವಾಸ್ ಎಸ್ಟಾಬ್ಲಿಷ್ ಐ ಥಿಂಕ್ ಇನ್ 1974 or 75 with the support of some country, I don't remember the country. ಅವ್ರು ಏನು ಮಾಡಿದ್ರು, ಅವ್ರು ಬಂದಿಲ್ಲ ಎಸ್ಟಾಬ್ಲಿಷ್ ಮಾಡಿದರು. Now we have some 33 colleges. So when I went to, ಯಾಕಂದ್ರೆ ನಮ್ಮಲ್ಲಿ 270 ಗೌರ್ಮೆಂಟ್ ITI ಕಾಲೇಜಸ್ಸು, 133 GDTC. ನಾನು ಹೋದೆ GDTC ಕಾಲೇಜೆಲ್ಲ, ಐ ಜಸ್ಟ್ ಎನ್ಕ್ವೈರ್ಡ್. 100% ಪ್ಲೇಸ್ಮೆಂಟ್ ಆಗ್ತಾಯಿದೆ. GDTCಯಲ್ಲಿ ಓದೋರಿಗೆ 100% ಪ್ಲೇಸ್ಮೆಂಟ್ ಆಗ್ತಾಯಿದೆ. ಇದು ಓನ್ಲಿ ಡಿಪ್ಲೊಮಾ ಕೋರ್ಸು, 3 year ಡಿಪ್ಲೊಮಾ ಕೋರ್ಸು, 100% ಎಂಪ್ಲಾಯಬಿಲಿಟಿ. 4 ವರ್ಷ ಎಷ್ಟು ಹ್ಯೂಜ್ ಡೊನೇಷನ್ ಕೊಟ್ಟು ಅದು ಮಾಡಿ ಓದೋರಿಗೆ ನೌಕರಿ ಸಿಗ್ತಾ ಇಲ್ಲ. ದೆನ್ ಐ ಎನ್ಕ್ವೈರ್ಡ್ ವೈ. ದ ಮೆಥಡಾಲಜಿ ಆಫ್ ಟೀಚಿಂಗ್ ಇಸ್ ಡಿಫ್ರೆಂಟ್. ಹಿಯರ್ 60% ಆಫ್ ದ ಟೈಮ್ ಸ್ಟೂಡೆಂಟ್ is spending in the laboratory, that means in the workshop. He is learning there physically. ಅಂದರೆ ಕೆಲವೊಂದು ಕೋರ್ಸಸ್ ಇದೆ, ಏನಂದರೆ ನಮಗೆ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಮೆಕ್ಯಾಟ್ರಾನಿಕ್ಸು, ಆ ಕೋರ್ಸಸಲ್ಲಿ he is spending more time on the machine and learning by himself, and only 40% is theory. And 3 ವರ್ಷ ಅವ್ನು ಪಾಸ್ ಆದಮೇಲೆ 1 year ಕಂಪಲ್ಸರಿ ನಾವು ದೇ ಆರ್ ಡೂಯಿಂಗ್ ಒನ್ ಇಂಟರ್ನ್ಶಿಪ್. ಆ ಇಂಟರ್ನ್ಶಿಪ್ ಒಂದು 500 ಕಂಪ್ನಿ ಜೊತೆ ಟೈಅಪ್ ಇದೆ. ಎಲ್ಲಿ ಹೋದರೆ he get absorbed ಸರ್, 100% he is getting absorbed. That means to know he knows the skill. ಸೊ ದಿಸ್ ಶುಡ್ ಬಿ ದ, ಇದು ಒಂದು ನಾನು AICT ಚೇರ್ಮನ್ಗೆ ಹೇಳಿದೆ, ಒಂದು ಮೀಟಿಂಗಲ್ಲಿ ಸಿಕ್ಕಿದ್ರು. ವಿ ನೀಡ್ ಟು ಚೇಂಜ್ ದ ಮೆಥಡಾಲಜಿ ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್. ನಾವು ಆ್ಯಕ್ಚುಲಿ ಕರಿಕ್ಯುಲಮೇ ಚೇಂಜ್ ಮಾಡಬೇಕು. ಯಾಕಂದರೆ ದಿಸ್ ಇಸ್ ಅನ್ ಎಸ್ಟಾಬ್ಲಿಷ್ಡ್ ಮಾಡೆಲ್. ಟು ಸ್ಟಡಿ ದಿಸ್ ಮಾಡೆಲ್ ಐ ವೆಂಟ್ ಟು ಜರ್ಮನಿಗೆ ಹೋಗಿದ್ದೆ ನಾನು ಇದನ್ನು ನೋಡೋಕ್ಕೆ. ಡ್ಯೂಲ್ ಅರ್ಬನ್ ಏರಿಯಾದಲ್ಲಿ ಯಾವುದೂ ಸ್ಕೂಲ್ ಮಾಡಲ್ಲ. KPS ಶಾಲೆಯನ್ನು ಪ್ರತಿ 2 ಗ್ರಾಮ ಪಂಚಾಯತ್ಗೆ 3 ಗ್ರಾಮ ಪಂಚಾಯತ್ಗೆ ಒಂದು KPS ಶಾಲೆಯನ್ನು ಮಾಡಿಸ್ತೀವಿ ನಾವು. ಆ್ಯಂಡ್ ಎಲ್ಲ ಕಾರ್ಪೊರೇಟ್ ಏನೇನು ರೆಸ್ಪಾನ್ಸಿಬಿಲಿಟಿಯಿಂದ ಬರ್ತಕ್ಕಂಥ CSR ಇದೆ, ಅದನ್ನು ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಎಜುಕೇಷನ್. ದಟ್ಸ್ ಎ ಗುಡ್ ಪಾಲಿಸಿ. ದಟ್ ಕೈಂಡ್ ಆಫ್ ಪಾಲಿಸಿ ಬಿಕಾಸ್ ಅಲ್ಲಿ ಮಾಡಿದರೆ ಇಫ್ ಯು ಗಿವ್ ಎ ಬೆಟರ್ ಎಜುಕೇಷನ್ ಟು ಅವರ್ ಯಂಗ್ಸ್ಟರ್ಸ್, ಟು ಅವರ್ ಚಿಲ್ಡ್ರನ್, ಡೆಫಿನೆಟ್ಲಿ ವಿ ಕ್ಯಾನ್ ಬಿಲ್ಡ್ ಎ ಬೆಟರ್ ಸೊಸೈಟಿ. ಆ್ಯಂಡ್ ದಿಸ್ ಇಸ್ ಒನ್. ಬಟ್ ಈಗ ಏನಾಗಿದೆ, ಈಗ ನಮ್ಮ ಇನ್ಕಮ್ಮು ಇಂಪ್ರೂವ್ ಆಗಬೇಕು ಅಂತಂದರೆ ಈಗ ನಾವು this has worked for some time, for a long time, and I'm missing for 75 years. But now the situation is slowly changing. ಏನಂದರೆ ನಾವು the biggest challenge we are facing today is unemployment. It is unemployment because as a skill minister I know, ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಇದಕ್ಕೆ ಹೋದರೆ the biggest request I'm getting is please get me employment. So this is the biggest task we need to understand. I don't know, I am not blaming any government, but governments are not recognizing this problem at all. They're acting as if this problem doesn't exist. They're sidestepping it and as if they're ignoring this problem. We cannot overcome any problem by ignoring any problem. We have to face it head on. We have to take this and head on, and it's a challenge. Then only we can. ಹೇಗೆ ಸ್ವಾಮೀಜಿಯವರು ಸ್ವಚ್ಛತೆ ಚಾಲೆಂಜ್ ಆಗಿ ತೊಗೊಂಡು ಹ್ಯಾವ್ ಫೌಂಡ್ ಎ ಸೊಲ್ಯೂಷನ್ ಫಾರ್ ದ್ಯಾಟ್.
So unemployment it is not a problem which cannot be solved. It can be solved. We need to do some structural corrections for that. That's what I felt. Because ಯಾಕಂದರೆ I was I am a medical education minister in the last 8 years. I know this in and out, being a doctor myself. But as a skill minister, it's a bigger challenge to me. ನಮ್ಮ ಫ್ರೀಡಮ್ ಸ್ಟ್ರಗಲಲ್ಲಿ ಗಾಂಧಿಯನ್ ಫಿಲಾಸಫಿ, ವಿ ಆಲ್ವೇಸ್ ಬಿಲೀವ್ ಗಾಂಧಿಯನ್ ಫಿಲಾಸಫಿ ಬಿಕಾಸ್ ಅದು ಯಾವಾಗಲೂ ಕೂಡ ಇಟ್ ಹ್ಯಾಸ್ ವರ್ಕ್ಡ್. And many people, I don't know whether they agree with me or not, but always the way we have got democracy is a very unique thing in this world. ಯಾಕಂದರೆ ಆ ಒಂದು ಕಾಲದಲ್ಲಿ ಸತ್ಯ ಅಹಿಂಸದ ಮಾರ್ಗದ ಮೇಲೆ ಜನರನ್ನು ಪ್ರೇರೇಪಿಸಿ ಜನರಲ್ಲಿ ಆ ಒಂದು ಭಾವನೆಯನ್ನು ತಂದು ಅಹಿಂಸಾ ಮಾರ್ಗದ ಮೇಲೆ ಏನು ನಮಗೆ ಸತ್ಯಾಗ್ರಹದ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಲ್ಲ, ಇಟ್ ಈಸ್ ವೆರಿ ಗ್ರೇಟ್ ಥಿಂಗ್. ಇನ್ಫ್ಯಾಕ್ಟ್ ಇದು ಮಾರ್ಗದರ್ಶನ ಇಡೀ ವಿಶ್ವಕ್ಕೇ ಇದೆ. ಏನಂದರೆ ಈ ರೀತಿಯೂ ಆಗಕ್ಕೆ ಸಾಧ್ಯ ಇದೆ. ಯಾಕಂದರೆ ಸೋ ಮೆನಿ ರೆವಲ್ಯೂಷನ್ಸ್ ವಿಚ್ ಆರ್ ಲೈಕ್, ನಾವೆಲ್ಲ ರೆವಲ್ಯೂಷನ್ ಎಲ್ಲ ಹಿಸ್ಟ್ರಿ ಓದಿದ್ದೀವಿ, ಎಷ್ಟು ಬ್ಲಡ್ ಬಾತ್ ಆಗಿದೆ, ಎಷ್ಟು ಇದಾಗಿದೆ ನೋಡಿದ್ದೀವಿ. ಆದರೆ ದಿಸ್ ವಾಸ್ ಎ ವೆರಿ ಯೂನಿಕ್ ಒನ್ ವೇರ್ ದೇ ಸ್ಯಾಕ್ರಿಫೈಸ್ಡ್ ಫಾರ್ ದ ಇಂಡಿಪೆಂಡೆನ್ಸ್ ಇನ್ ಸಚ್ ಎನ್ ಯೂನಿಕ್ ವೇ. ಯಾಕಂದರೆ ಮೇ ಬಿ ಇಟ್ ಈಸ್ ಇನ್ಗ್ರೇಂಡ್ ಇನ್ ಅವರ್ ಕಲ್ಚರ್ ಇರ್ಬೋದು, ನಮ್ಮ ಜೀನ್ಸಲ್ಲಿ ಇರ್ಬೋದು. ಅದು ಏನೋ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಒಂದು ಹೊಸ ವಿಕಲ್ಪವನ್ನು ತೋರಿಸಿ ಈಗೂ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಗಾಂಧಿಯನ್ ವೇ ಇಸ್ ಆಲ್ವೇಸ್ ರೈಟ್. ಐ ಆಲ್ವೇಸ್ ಅಕ್ಸೆಪ್ಟ್ ದ್ಯಾಟ್. ಏನಂದರೆ ಅವ್ರು ಏನು ಮಾರ್ಗದರ್ಶನ ಮಾಡಿದ್ದಾರೆ ಯಾವತ್ತೂ ಕೂಡ ಅದರಿಂದ ನಮಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಅದು ಸ್ವಲ್ಪ ಕಠಿಣ ಇರ್ಬೋದು, ದಟ್ ವೇ ಮೈಟ್ ಬಿ ಡಿಫಿಕಲ್ಟ್, ಬಟ್ ಇಟ್ ಈಸ್ ಆಲ್ವೇಸ್ ಪಾಸಿಬಲ್. ಹಾಗಾಗಿ ಏನು ಗ್ರಾಮ ಸ್ವರಾಜ್ಯದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಅದರ ನಮ್ಮ ಪರಿಕಲ್ಪನೆಯನ್ನು ಇರಬೇಕು. ನಮ್ಮ ಸರ್ಕಾರದಿಂದನೂ ತಪ್ಪಾಗಿದೆ. ಯಾಕಂದರೆ ನಾವು ಬೇರೆ ಕಾರಣಕ್ಕೆ ವಿ ಆರ್ ನಾಟ್ ಏಬಲ್ ಟು ಡೂ ಎಲೆಕ್ಷನ್ಸ್, ಬಟ್ ವಿ ಆರ್ ಆಲ್ವೇಸ್ ಕಮಿಟೆಡ್ ಫಾರ್ ಡಿಸೆಂಟ್ರಲೈಸೇಷನ್. ವಿ ವಿಲ್ ಡೂ ದಿಸ್ ಎಲೆಕ್ಷನ್. ಐ ಆಮ್ ಪ್ರಾಮಿಸಿಂಗ್ ಯು, ವಿ ವಿಲ್ ಡೂ ದಿಸ್ ಎಲೆಕ್ಷನ್. And I have already discussed with, and our honorable chief minister is also agreed for this. ಏನಂದರೆ we have to do this election by this year end. Actually, I think process is going on. By I think now we are in August, September, October ಅಲ್ಲಿ probably we might be able to do ಗ್ರಾಮ ಪಂಚಾಯತ್ಲಿ go for decent ಸಮೃದ್ಧಿ ಬರಲಿಕ್ಕೆ ಸಾಧ್ಯ ಇದೆ. ಅಂದರೆ ಅದು ನಮ್ಮ GDP ಅಲ್ಲ, ಅದು ನಮ್ಮ ಇನ್ಕಮ್ ಅಲ್ಲ, ಅದು ಜನರು ಸಾರ್ವಜನಿಕರು ಸಮೃದ್ಧಿ ಸಾರ್ವಜನಿಕರಲ್ಲಿ ಬರಬೇಕು. ಎವ್ರಿ ಫ್ಯಾಮಿಲಿ ಅಂದರೆ ನಾವೇನು ಇನ್ಕ್ಲೂಸಿವ್ ಗ್ರೋತ್ ಅಂತೀವಲ್ಲ, ಪ್ರತಿಯೊಂದು ಕುಟುಂಬದ ಕೂಡ ಆದಾಯ ಹೆಚ್ಚಾಗಿ ಅವರು ತೃಪ್ತಿಯಿಂದ ಈ ಸಮಾಜದಲ್ಲಿ ಬಾಳ್ತಕ್ಕಂಥ ಒಂದು ಸಂದರ್ಭ ಬಂದರೆ ಅದೇ ಸಮೃದ್ಧಿ. ಅದು ನಾವು ನಮ್ಮ ದೇಶದ ಇಷ್ಟು ದೊಡ್ಡ GDP ಇದೆ, ಇಷ್ಟು ನಮ್ಮ ದೇಶ ಪ್ರಗತಿ ಆಗಿದೆ ಅಂತ ನಾವು ಹೇಳ್ಕೊಳ್ಬೋದು. ಅದು ಅಂಕಿಅಂಶಗಳು. ಅದರಿಂದ ಭಾಳಷ್ಟು ನಮ್ಮ ದೇಶ ಪ್ರಗತಿ ಆಗಿದೆ, ಸ್ವಾತಂತ್ರ್ಯದ ನಂತರ ಭಾಳ ಪ್ರಗತಿ ಆಗಿದೆ. ಆದರೆ ಪ್ರಗತಿ ನಮ್ಮ ಕಟ್ಟಕಡೆಯ ಮನುಷ್ಯನಿಗೆ ತಲುಪಿದೆಯಾ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದು ಆಗಬೇಕು ಅಂತಂದರೆ ವಾಟ್ ಆರ್ ದ ಮೊಡ್ಯಾಲಿಟೀಸ್, ಹೇಗೆ ಮಾಡಬೇಕು? ಸ್ವಾಮೀಜಿಯವರು ಹೇಳಿದ್ರು ಇದು ಹೇಗೆ ಮಾಡಬೇಕು. ಅವರು ಒಂದು ಮಾತು ಹೇಳಿದ್ರು, ಅಂದರೆ ನಾವು ಇನ್ಕಮ್ ಜನ್ರೇಷನನ್ನು, ಅಂದರೆ ಸಮಾಜದಲ್ಲಿ ಒಳ್ಳೆಯ ನಾಯಕರನ್ನು ಹೇಗೆ ಗುರುತಿಸ್ಬೇಕು, ಹೇಗೆ ಪ್ರಮೋಟ್ ಮಾಡಬೇಕು, ಲೀಡರ್ಶಿಪ್. ಮೀನಾಕ್ಷಿ ಸುಂದರಂ ಅವರು ಕೂಡ ಅವ್ರು ಹೇಳಿದರು ಏನಂದರೆ ಹೌ ಟು ಐಡೆಂಟಿಫೈ ದ ರೈಟ್ ಲೀಡರ್ಶಿಪ್. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿಕಾಸ್ ವಿ ಆಲ್ವೇಸ್ ಫೀಲ್ ಪೊಲಿಟಿಕಲ್ ಪಾರ್ಟೀಸ್ ಆಗಲಿ, ನಾವು ನಾಯಕರಾಗಲಿ, ನಾವೇನು ಮಾಡ್ತೀವಿ, ಯಾರಿಗೂ ಪ್ರಮೋಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಏನಂದರೆ ಇವರಿಗೆ ಯಾರಿಗೂ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ, ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ, ಯಾರಿಗೂ MLA ಮಾಡಿ, ಯಾರಿಗೂ ಮಿನಿಸ್ಟರ್ ಮಾಡಿ ಅಂತ ನಾವು ಏನೋ ಪ್ರಯತ್ನ ಮಾಡ್ತೀವಿ. ಅದು ಭಾಳಷ್ಟು ಸಾರಿ ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ ನನ್ನ ಒಂದು ಐ ಡೋಂಟ್ ನೋ ವೆದರ್ ಐ ಆಮ್ ರೈಟ್ ಆರ್ ರಾಂಗ್, ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ಮೈ ಥಿಂಕಿಂಗ್, ದಟ್ಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಪ್ರತಿ ಸಮಾಜದಲ್ಲಿ, ಪ್ರತಿ ಗ್ರಾಮದಲ್ಲಿ ದೇರ್ ಆರ್ ಸಮ್ ಪೀಪಲ್, ಇಟ್ ಈಸ್ ಇನ್ಗ್ರೇಂಡ್ ಇನ್ ದೆಮ್. ಅಂದರೆ ಅವರು ಅದು ಹೆಣ್ಮಕ್ಳಾಗಿರ್ಬೋದು, ಗಂಡಸು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಎಜುಕೇಟೆಡ್ ಇರ್ಬೋದು, ಇಲ್ಲದೆ ಇರ್ಬೋದು, ಅವ್ರ ಬಳಿ ಒಂದು ಭಾವನೆ ಇರುತ್ತೆ ಏನಂದರೆ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ. ಅಂಥವ್ರನ್ನ ಗುರುತಿಸಿ ಪ್ರಮೋಟ್ ಮಾಡಿದರೆ ಅವ್ರು ಸಕ್ಸಸ್ಫುಲ್ ಆಗುತ್ತೆ ಸರ್. ಯಾಕಂದರೆ ಅವ್ರ ಬಳಿ ಆ ನಿಸ್ವಾರ್ಥ ಭಾವ ಇರ್ತದೆ. ಯಾಕಂದರೆ ಇದು ನಮ್ಮ ಹ್ಯೂಮನ್ ನೇಚರ್ ಇದೆಯಲ್ಲ ಭಾಳ ಕಾಂಪ್ಲೆಕ್ಸ್ ಇದು.
ಯಾರ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾಗಲ್ಲ. ಆದರೆ ಕೆಲವೊಂದು ಎಲ್ಲ ಸಮಾಜದಲ್ಲಿ ಕೆಲವು ಜನ ಇದ್ದಾರೆ ಯಾರು ಯಾವತ್ತೂ ಕೂಡ ನೀವು ನೋಡಿ ದಿಲ್ ಬಿ ಆಲ್ವೇಸ್ ಹೆಲ್ಪಿಂಗ್ ಪೀಪಲ್. ಅವ್ರ ಸ್ವಾರ್ಥದ ಬಗ್ಗೆ ಇರಲ್ಲ. ಅವ್ರಿಗೇನಾದರೂ ಬೇರೆಯವ್ರಿಗೆ ಕಷ್ಟ ಬಂದರೆ ಹೆಲ್ಪ್ ಮಾಡೋದು, ಏನಾದರೆ ಅವ್ರಿಗೊಂದು ಆ ಒಂದು ಏನು ನಿಸ್ವಾರ್ಥ ಭಾವ ಇರ್ತದಲ್ಲ, ಅಂಥವ್ರನ್ನ ಗುರುತಿಸಿ ಪ್ರಮೋಟ್ ಮಾಡಿದ್ರೆ ದೇ ಕ್ಯಾನ್ ಬಿಕಮ್ ಗುಡ್ ಲೀಡರ್ಸ್. ಸೊ ಹಿಂದೆ ಹಾಗೆ ಆಗ್ತಾ ಇತ್ತು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ನಗರ ಪ್ರದೇಶಗಳಲ್ಲಿ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಪ್ರದೇಶದಲ್ಲೂ ಕೂಡ ದಿಸ್ ಇಸ್ ಎ ವೆರಿ ಪ್ರೆಸಿಂಗ್ ಪ್ರಾಬ್ಲಮ್. ಇದಕ್ಕೆ ನಾವು ಪರಿಹಾರ ಹುಡುಕಬೇಕು ಅಂತಂದರೆ ಸರ್ಕಾರ ಏನು ಮಾಡಬೇಕು ತೋಚದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಒಂದು ಬೆಂಗಳೂರಲ್ಲಿ ಉದ್ಭವ ಆಗಿದೆ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು, ಏನಂದರೆ ನಮ್ಗೆ ಕಸ ಹಾಕೋಕೆ ಜಾಗ ಇಲ್ಲ, ಎಲ್ಲಿ ಕಸ ಹಾಕ್ಬೇಕಂತೀವಿ ಅಲ್ಲಿ ಶಾಸಕರು ಬೇಡ ಅಂತ ಇದ್ದಾರೆ, ಏನು ಮಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು ಸಮಸ್ಯೆಯನ್ನು ಎಷ್ಟು ಒಂದು ವೈಜ್ಞಾನಿಕವಾಗಿ ಮತ್ತು ಅರ್ಥಪೂರ್ಣವಾಗಿ ಮತ್ತು ಅದನ್ನು ಜನರಿಗೂ ಉಪಯೋಗ ಆಗಬೇಕು, ಎಂಪ್ಲಾಯ್ಮೆಂಟ್ ಜನ್ರೇಷನು ಕೂಡ ಮಾಡಿ ಇನ್ಕಮ್ ಅರ್ನಿಂಗಿಗೇನು ಮಾಡಿ ಸ್ವಾಮೀಜಿ ಒಂದು ಮಾರ್ಗದರ್ಶನ ಮಾಡಿದಾರಲ್ಲ, ಇದು ಖಂಡಿತವಾಗಿಯೂ ಕೂಡ ಇವತ್ತು ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಖಂಡಿತ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸ್ವಾಮೀಜಿಯವ್ರು ನೀವು ಗುಲ್ಬರ್ಗದಲ್ಲಿ ಒಂದು ಮಾಡಬೇಕು ಅಥವಾ ಸೇಡಂದಲ್ಲಿ ಒಂದು ಮಾಡಬೇಕು, ನೀವು ಅದಕ್ಕೆ ನಮಗೆಲ್ಲ ಸಂಪೂರ್ಣ ಸಹಕಾರ ಇರ್ತದೆ. ತಾವು ನಮಗೆ ಟೆಕ್ನಿಕಲ್ ನಾವು ನಮ್ಮ ಇವರು ಎಂಪ್ಲಾಯೀಸಿಗೆ ಅಲ್ಲಿ ಯಾರಿಗೆ ನಾವು ಹೈರ್ ಮಾಡಬೇಕಂತೀವಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದ್ರೆ ದಿಸ್ ಹ್ಯಾಸ್ ಟು ಬಿ ಎಮ್ಯುಲೇಟೆಡ್ ಅಕ್ರಾಸ್ ದ ಸ್ಟೇಟ್. ಎಲ್ಲ ಜಿಲ್ಲೆಗಳಲ್ಲೂ ಜನರಿಗೆ ಇದು ಈ ಸಾಧ್ಯ ಇದೆ ಅಂತಕ್ಕಂಥ ಒಂದು ಹೇಳಲಿಕ್ಕೆ ಸರ್. ಯಾಕಂದರೆ ದೀಸ್ ಆರ್ ಆಲ್ ದ ಲಿವಿಂಗ್ ಎಕ್ಸಾಂಪಲ್ಸ್. ಇದೆಲ್ಲ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇದು ಕೆಲಸ ಉಪದೇಶ ಮಾಡೋದು ಬೇರೆ, ನಾವು ಏನೇ ಉಪದೇಶ ಮಾಡ್ಬೋದು, ನಾವು ಹೇಳ್ಬೋದು, ಆದರೆ ಮಾಡಿ ತೋರಿಸೋದು ಇದೆಯಲ್ಲ ಇದು ಭಾಳ ವಿಶೇಷ. ಜನ ಮಾಡಿ ನೋಡಿದ್ದನ್ನು ನಂಬ್ತಾರೆ, ಅದನ್ನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಬಸವಾದಿ ಶರಣರು, ಯಾಕಂದರೆ ನಮ್ಮ ಕನ್ನಡ ನಾಡು ಇದು ಬಸವಣ್ಣನವರ ಬೀಡು ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಯಾವ ರೀತಿ ಬಸವಾದಿ ಶರಣರು ಬರೀ ನುಡಿಲಿಲ್ಲ, ಅವರು ನುಡಿದಂತೆ ನಡೆದವರಂತಲೇ ಇವತ್ತು ವಚನ ಸಾಹಿತ್ಯ ಅಷ್ಟು ದೊಡ್ಡ ಒಂದು ಮೆರುಗು ಇದೆ ವಚನ ಸಾಹಿತ್ಯಕ್ಕೆ. ಅದೇ ರೀತಿಯಲ್ಲಿ ಸ್ವಾಮೀಜಿಯವರು ಮಾಡಿ ತೋರಿಸಿದ್ದಾರೆ. ಇದು ಯಾಕಂದರೆ ಕಾಯಕ ದಾಸೋಹ ನಮ್ಮ ಸಂಸ್ಕೃತಿಗೆ ಇದೊಂದು ಮೂಲ. ಏನಂದರೆ ಕೆಲಸ ಮಾಡಿ ಎಲ್ಲರನ್ನ ಮಾರ್ಗದರ್ಶನ ಮಾಡೋದು, ಅದನ್ನು ಸಮಾಜದಲ್ಲಿ ಹಂಚ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ವಿಶೇಷ ಅಂತಕ್ಕಂಥದ್ದು ನನ್ನ ಭಾವನೆ.